ಲುಕ್ಕ ಟ್ರೇಲರ್ ಕ್ವಾಲಿಟಿ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು ನೋಡ್ರಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಗಾಯ್ಸ್. ನೀವು ನೋಡಕತ್ತೀರಿ ಫಿಲ್ಮಿ ಪಾಯಿಂಟ್. ನಾನು ನಿಮ್ಮ ಕಾರ್ತಿಕ್. ಸೊ ಇವತ್ತು ನಮ್ಮ ಮೋಸ್ಟ್ ಅವೇಟೆಡ್ ದಿ ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗೈತಿ. ಸೊ ಹೆಂಗೈತೆ ಅನ್ನೋದು ರಿವ್ಯೂ ಮಾಡತ್ತೇನೆ. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ. ಇಷ್ಟ ಆದ್ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಟ್ರೇಲರ್ ನೋಡಿ ಫಸ್ಟ್ ಶಾಟ್ ಬರೋದು ಹೆಂಗೆ ಕಟ್ ಮಾಡ್ಯಾರ ಇವ್ರು ಅಂತ ನಾನು ಒಂದು ಸ್ಟೋರಿ ಗೊತ್ತಾಗೋದಿಲ್ಲ ಆ ಥರ ಕಟ್ ಮಾಡ್ಯಾರ ಇವ್ರು. ಸೊ ಅಪ್ರಿಸಿಯೇಷನ್ ಹೋಗಲೇಬೇಕು ಅವ್ರಿಗೆ. ಒಂದು ಈಟ್ ಸ್ಟೋರಿನೂ ಗೊತ್ತಾಗೋದಿಲ್ಲ ರೀ ಆ ಥರ ಟ್ರೇಲರ್ನ ಕಟ್ ಮಾಡ್ಯಾರ. ಅದು ಭಾಳ ಇಷ್ಟ ಆಯ್ತು ನನಗೆ. ಟ್ರೇಲರ್ ಶುರುವಿನಿಂದ ಕೊನೆವರೆಗೂ ಕೂಡ ನಮ್ಮ ಬಾಸ್ ಭಾಳ ಮಿಂಚ್ತಾರೆ. ಸಖತ್ತಾಗಿದ್ದು ಅವರು ಲುಕ್ಸ್. ಸೊ ಭಾಳ ದಿನ ಆಗಿತ್ತು ಈ ಥರ ಅವ್ರ ಲುಕ್ಸ್ ನೋಡಿ. ಸೊ ರಾಬರ್ಟ್ದ ಭಾಳ ಇಷ್ಟ ಆಗಿತ್ತು ನನಗೆ ಅವ್ರ ಲುಕ್ಸ್. ಅದನ್ನು ಲುಕ್ ಇದು ಓವರ್ಟೇಕ್ ಕೂಡ ಮಾಡ್ಬೋದು ರೀ. ಸೊ ಭಾಳ ಇಷ್ಟ ಆಯ್ತು ನಮ್ಗೆ ಬಾಸ್ ಲುಕ್. ಬಾಸ್ ಅಷ್ಟೇ ಅಂತಲ್ಲ, ಇಡೀ ಏನು ಕ್ಯಾಸ್ಟ್ ಏನು ಐತಲ್ಲ ರೀ. ಸೊ ಅವ್ರ ಲುಕ್ಸ್ ಅವ್ರದ್ದು ಏನಿತ್ತಲ್ಲ ಪ್ರೆಸೆನ್ಸ್ ಭಾಳ ಚೆನ್ನಾಗಿತ್ತು ಟ್ರೇಲರ್ದಾಗ. ಭಾಳ ಚೆನ್ನಾಗಿ ತೋರ್ಸ್ಯಾರ. ಇನ್ನೂ ಒಂದು 2-3 ಕ್ಯಾರೆಕ್ಟರ್ ರಿವೀಲ್ ಮಾಡ್ಬೋದು ಸಿನಿಮಾದಾಗ. ಸೊ ಇಲ್ಲಿ ಅವನ್ನೆಲ್ಲ ಹೈಡ್ನಾಗ ಇಟ್ಟಾರ. ಸ್ಟಾರ್ಟಿಂದ ಕೊನೆವರೆಗೂ ಕೂಡ ಕ್ವಾಲಿಟಿ ಎಲ್ಲಿ ಕೂಡ ಬಿದ್ದಿಲ್ಲ. ಭಾಳ ಇಷ್ಟ ಆಯ್ತು ನನಗೆ. ಕ್ವಾಲಿಟಿ ಕಡೆ ಸಖತ್ ಯೋಚನೆ ಮಾಡಿದ್ದಾರೆ. ಇನ್ನು ಇದರ ಡೈಲಾಗ್ಸ್ ನನಗೆ ಕೆಲವೊಂದೆಲ್ಲ ಸಖತ್ ಇಷ್ಟ ಆದವು. ಸ್ಟಾರ್ಟಿಂಗಲ್ಲಿ ಬಂದಂಥ ಬ್ರದರ್ ಫ್ರಮ್ ಅನದರ್ ಮದರ್ ನಾಟ್ ಸೇಮ್ ಫಾದರ್. ಸೊ ಅದೊಂದು ಇಷ್ಟ ಆಯಿತು. ಕೊನೆಯಲ್ಲಿ ಅವರ ಒಂದು ಸಿಚುವೇಶನ್ಗೆ ಈಗ ಮ್ಯಾಚ್ ಆಗ್ತಾಯಿತ್ತು. ಸೊ ಅದು ಕೂಡ ತುಂಬ ಇಷ್ಟ ಆಯಿತು. ಡೈಲಾಗ್ಸ್ ಕೂಡ ಚೆನ್ನಾಗಿ ಬರೆದಿದ್ದಾರೆ. ಇನ್ನು ಗಿಲ್ಲಿಯವರು ಡೈಲಾಗ್ ಹೇಳ್ತಾರೆ. ಸೊ ಅದು ಕೂಡ ಚೆನ್ನಾಗಿತ್ತು. ಸೊ ಸಿನಿಮಾದಲ್ಲಿ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಡೈಲಾಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಅಜನೀಶ್ ಅವ್ರ ಮ್ಯಾಗ ಭಾಳ ಕಂಪ್ಲೀಟ್ ಇತ್ತು ನನಗೆ. ಯಾಕಂದ್ರೆ ಅಜನೀಶ್ ಅವ್ರು ಚೆನ್ನಾಗಿ ಮ್ಯೂಸಿಕ್ ಕೊಡಾಕತ್ತಿಲ್ಲ ಅಂತಲ್ಲ, ಇನ್ನೂ ಎಷ್ಟು ಚೆನ್ನಾಗಿ ಅವ್ರಿಗೆ ತಕ್ಕಂಥ ಮ್ಯೂಸಿಕ್ನ ಅವ್ರು ಕೊಡಾತಿಲ್ಲ ಅಂತಲೂ ಭಾಳ ಬೇಸರ ಇತ್ತು. ಬಟ್ ಟ್ರೇಲರ್ದಾಗ ನನಗೆಲ್ಲ ಇದು ಮಾಡ್ಯಾರ. ಸೊ ಕೆಲವೊಂದು ಕಡೆ ಅಂತೂ ಸಖತ್ತಾಗಿ ಐತಿ. ಸ್ಟಾರ್ಟಿಂಗಿಂದ ಮ್ಯೂಸಿಕ್ ಅನ್ನೋದು ಸಖತ್ತಾಗಿ ಕೊಟ್ಟಾರ. ಇದಕ್ಕಿಂತ ಇನ್ನೂ ಚೆನ್ನಾಗಿ ಸಿನಿಮಾದಾಗ ಕೊಡ್ಬೇಕು. ಅವ್ರು ಕೊಟ್ಟಿರ್ತಾರಂತ ಅಂದ್ಕೊಂಡೀನಿ. ಸೊ ನೋಡುವ ಗೈಸ್. ಕೆಲವ್ರು ಅನ್ಬೋದು ಏನು ಗುರು ಟ್ರೇಲರಲ್ಲಿ ಏನಿಲ್ಲ ಆ ಥರ ಸ್ಟೋರಿ ಅಂತ. ಬಟ್ ಇವರು ಸ್ಟೋರಿನ ಹೈಟ್ ತುಂಬಾ ಮಾಡಿದ್ದಾರೆ ಗೈಸ್. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಲ್ಲಿ ಸ್ಟೋರಿನ ಒಂದು ಲೈನ್ ಕೂಡ ಒಂದು ಎಲೆನೂ ಕೂಡ ಬಿಟ್ಟಿಲ್ಲ ಅವರು. ಸೊ ನಾವು ಮೇಲೆ ಅನ್ಕೋಬೋದಷ್ಟೇ. ಸೊ ಕ್ಯಾರೆಕ್ಟರಲ್ಲಿ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ ಅನ್ನೋದು ಬಿಟ್ಟರೆ ಆ ಕ್ಯಾರೆಕ್ಟರ್ ಸ್ಟೋರಿ ಏನು ಐ ಡೋಂಟ್ ನೋ, ಗೊತ್ತೇ ಆಗೋಲ್ಲ. ಸ್ಟೋರಿ ಹುಡ್ಕೋಕ್ಕೂ ಆಗೋಲ್ಲ. ಯಾರೋ ನಾವು ಅಷ್ಟು ಚೆನ್ನಾಗಿ ಬ್ರೇಕ್ ಡೌನ್ ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂದರೂ ಸ್ಟೋರಿ ಅಂತೂ ಹುಡ್ಕೋಕ್ಕಾಗಲ್ಲ ಈ ಟ್ರೇಲರಲ್ಲಿ. ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಅನ್ಬೋದು, ಪಾಸಿಟಿವ್ ಕೂಡ ಅನ್ಬೋದು. ಸೊ ಎಲ್ಲೋ ಸ್ಟೋರಿನ ಇಲ್ಲಿ ಹೇಳಿದ್ರೆ ಸೊ ಎಕ್ಸೈಟ್ಮೆಂಟ್ ಹೋಗ್ಬೋದು ಥಿಯೇಟ್ರಲ್ಲಿ ಅಂತ ಕೆಲವರು ಅವ್ರ ಅಭಿಪ್ರಾಯ ಇರ್ಬೋದು. ಸೊ ಅದು ಸಖತ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಬಟ್ ಈ ಥರ ಟ್ರೇಲರಲ್ಲಿ ಕ್ವಾಲಿಟಿ ಇರೋದ್ರಿಂದ ಸೊ ತುಂಬ ಜನಕ್ಕೆ ಅದು ಹೈಪ್ ಕೂಡ ಉಂಟಾಗಿದೆ. ಸೊ ನನಗದು ತುಂಬ ಇಷ್ಟ ಆಯಿತು ಅದು ಆ್ಯಕ್ಚುಲಿ ಅನ್ನೋದು. ಅದೇ ಇನ್ನು ಕ್ಯಾಸ್ಟ್ ಕಡೆ ಹೋಗೋದಾದರೆ ಗೊತ್ತಿದೆ ನಿಮಗೆ, ಮಹೇಶ್ ಮಂಜ್ರೇಕರ್ ಅವರು ಇದ್ದಾರೆ, ಅಚ್ಯುತ್ ಕುಮಾರ್ ಅವರು ಕೂಡ ಇದ್ದಾರೆ, ಶರ್ಮಿಳಾ ಮಾಂಡ್ರೆ ಅವರು ಕೂಡ ಇದ್ದಾರೆ. ಅವ್ರ ಕ್ಯಾರೆಕ್ಟರ್ ತೋರಿಸಿಲ್ಲ ಟ್ರೇಲರಲ್ಲಿ. ಹಾಗೆ ಗಿಲ್ಲಿ ನಟ, ಹುಲಿ ಕಾರ್ತಿಕ್, ತುಂಬ ಜನ ಇದ್ದಾರೆ. ಚಂದುಗೌಡ, ಸೊ ವಿನಯ್ ಗೌಡ. ಸೊ ನೋಡ್ಬೇಕು ಗಾಯ್ಸ್ ಸಿನಿಮಾದಲ್ಲಿ ಅವ್ರ ಪಾತ್ರ ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ಸ್ವಲ್ಪ ಝಲಕ್ ಅಷ್ಟೇ ನೋಡಿದ್ವಿ. ಸೊ ನೋಡುವ. ಇನ್ನು ಬಾಸ್ ಅವರ ಪಾತ್ರ ನೋಡೋಕೆ ಹೋಗೋದಾದರೆ ಡಿಫ್ರೆಂಟ್ ಶೇಡ್ಸ್ ಅಂತೂ ಇದ್ದೇ ಇದೆ ನೋಡಬೇಕು ಅವ್ರದ್ದು. ಸೊ ಇವು ಕನ್ವರ್ಲಾಲ್ ಗೆಟಪ್ ಕೂಡ ಇದೆ. ಸೊ ಇಲ್ಲಿ ತೋರಿಸ್ಲಿಲ್ಲ, ಅಲ್ಲಿದೆ ಸಿನಿಮಾದಲ್ಲಿ ಇರುತ್ತೆ. ನೋಡ್ಬೇಕಾಯ್ತು ಏನು ಡ್ಯುಯಲ್ ರೋಲ್ ಮಾಡ್ತಾಯಿದ್ದೀರಾ, ಇಟ್ಟು ಶೇಡ್ಸ್ ಇದೆಯಾ. ಸೊ ಯಾರೆಲ್ಲ ನೋಟಿಸ್ ಮಾಡಿದಾರಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಟ್ರೇಲರ್ನ ಸ್ವಲ್ಪ ಬಿಟ್ಟು ನೋಡ್ತಾ ಇದ್ದೆ. ಸೊ ಅವಾಗ ನಾವು ಸ್ವಲ್ಪ ಒಂದು ಕಾಣಿಸ್ತು. ಮಹೇಶ್ ಮಂಜ್ರೇಕರ್ ಅವರ ಹೆಸರು ಬಂದು ರಾಜಶೇಖರ್ ಅಂತ. ಏನು ಗುರು ಮಹೇಶ್ ಮಂಜ್ರೇಕರ್ ಅವ್ರ ಹೆಸರು ಏನು ರಾಜಶೇಖರ್ ಆದರೆ ಏನು ಗುರು ಅಂತ ಅನ್ಬೋದು ನೀವು. ಆ್ಯಕ್ಚುಲಿ ಒಂದು ತುಂಬ ದಿನಗಳ ಹಿಂದೆ ಒಂದು ಫೋಟೋ ಲೀಕ್ ಆಗಿತ್ತು. ಕರ್ನಾಟಕ CM. ಸೊ CM ಅಂತ ದರ್ಶನ್ ಅವ್ರ ಫೋಟೋ ಇತ್ತು. ಸೊ ಕೆಳಗಡೆ ಧನುಷ್ ರಾಜಶೇಖರ್ ಅಂತ ಇತ್ತು. ಧನುಷ್ ಹೆಸರು ಅದು ಡಿ ಬಾಸ್ ನೇಮ್. ಸೊ ರಾಜಶೇಖರ್ ಅಂದು ಅದು ಮಹೇಶ್ ಮಂಜ್ರೇಕರ್ ಅವರು. ಸೊ ಈಗ ಅವರು ಗೊತ್ತಾಗ್ಬೋದು ನಂಗೆ ಅವರು ಅಪ್ಪ ಮಗನ ಪಾತ್ರ ಮಾಡ್ತಾರೆ ಅಂತ. ಸೊ ನೋಡ್ಬೋದು ಸಿನಿಮಾದಲ್ಲಿ ಅವ್ರು ರಾಜಕೀಯ ಮಾಡ್ತಿರ್ತಾರೆ ಅಪ್ಪ. ಸೊ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆವಾಗ ದ ಡೆವಿಲ್ ಅವತಾರದಲ್ಲಿ ದರ್ಶನ್ ಅವರು ಕಾಣ್ತಾರ ಅಂತ ಸಿನಿಮಾದಲ್ಲಿ ಹೋಗಿ ನೋಡಬೇಕು. ಒಟ್ಟಿನಲ್ಲಿ ನಾನು ಕೂಡ ಇದೇ ಥರ ಎಕ್ಸೆಪ್ಟ್ ಮಾಡ್ತಾ ಇದ್ದೆ. ಟ್ರೇಲರ್ ಇದೇ ಕೂಡ ಬೇಕಾಗಿತ್ತು. ತುಂಬ ಜನಗಳಿಗೆ ಕೂಡ ಖುಷಿ ಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇನ್ನಷ್ಟು ಜನರಿಗೆ ಇದು ಸಿನಿಮಾ ನೋಡೋ ಥರ ಆಗಿದೆ. ಸೊ ನಾನು ಟ್ರೇಲರ್ ಇರೋ ಪಾಸಿಟಿವ್ ಮಾತ್ರನೇ ಹೇಳೋದು. ನಾನು ಸಿನಿಮಾ ನೋಡಿದ್ರೆ ಮಾತ್ರ ನೆಗೆಟಿವ್ ಬಗ್ಗೆ ಹೇಳ್ತೀನಿ. ಸೊ ಕೆಲವೊಬ್ಬರು ಹೇಟರ್ಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಕನ್ನಡ ದ್ವೇಷಿಸಿದವರು. ಸೊ ಅವ್ರ ಪಾಡಿಗೆ ಅವರು ಕಮೆಂಟ್ನ ಹಾಕ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲೇಬಾರ್ದು. ಈಗ ನಾನು ಸ್ವಲ್ಪ ಎಕ್ಸಾಮ್ ಮುಗಿದಿದೆ. ಸೊ ಇನ್ನು ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಎನ್ಯುವಲ್ ಎಕ್ಸಾಮು.
ಸೊ ಅದರೊಳಗಡೆ ಬರ್ತದೆ ಇದು ಮೂವಿ, ಅದೊಂದು ಖುಷಿ, ಹೋಗಿ ನೋಡ್ಬೋದು. ಸೊ ಡಿಸೆಂಬರ್ 11th ಲಾಕ್ ಇಟ್ ಅನ್ಬೋದು. ಸೊ ಸಿನಿಮಾ ನೋಡಿ ರಿವ್ಯೂ ಬರುತ್ತೆ, ಬೇಗ ಬರುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಸೊ ಮತ್ತು ಎಲ್ಲ ಸಿನಿಮಾದ ರಿವ್ಯೂ ಬರ್ತೈತಿ. ಬಟ್ ಲಾಸ್ಟ್ ಡಿಸೆಂಬರ್ 20th ರಿವ್ಯೂ ಕಡಿಮೆ, ವೀಡಿಯೋಸ್ ಕಡಿಮೆ ಕೂಡ ಆಗ್ಬೋದು. ನಮ್ಮ ಎಕ್ಸಾಮ್ಸ್ ಇರೋದ್ರಿಂದ ನಾನು ಮತ್ತೆ ಆ್ಯಕ್ಟಿವ್ ಆಗೋದು ಫೆಬ್ರವರಿಯಿಂದ. ನೋಡುವ ಎಷ್ಟು ಟೈಮ್ ಇರುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.